ನಿಮಿಷದಲ್ಲಿ ಆರೋಗ್ಯ ನಿಮ್ಮ ನಿಸರ್ಗ ಮನೆ ಶಿರಸಿ ಯೂಟ್ಯೂಬ್ ಚಾನೆಲ್ನಲ್ಲಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗ ಮನೆ ಶಿರಸಿ ಆಯುರ್ವೇದ ವೈದ್ಯ. ವೀಕ್ಷಕರೇ, ಮೂಲಂಗಿಯನ್ನ ನಾವು ಅಡುಗೆಯಲ್ಲಿ ಬಳಸ್ತೇವೆ. ಆದ್ರೆ ಮೂಲಂಗಿ ಸೊಪ್ಪನ್ನು ಕೂಡ ನಾವು ಔಷಧಿಯಾಗಿ ಬಳಸಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಹೌದು, ಈ ಒಂದು ಮೂಲಂಗಿ ಸೊಪ್ಪನ್ನ ಸಣ್ಣಕ್ಕೆ ಹೆಚ್ಚಿ ಅದನ್ನ ಮಿಕ್ಸಿ ಮಾಡಿ ಅಥವಾ ಜಜ್ಜಿ ಅದರಿಂದ ರಸವನ್ನ ತೆಗೆಯುವಂಥದ್ದು. 4 ಚಮಚದಷ್ಟು ಈ ಮೂಲಂಗಿ ಸೊಪ್ಪಿನ ರಸವನ್ನ ಪ್ರತಿನಿತ್ಯ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸ್ತಾ ಬರೋದ್ರಿಂದಾಗಿ ಮೂತ್ರನಾಳದ ಸೋಂಕು ಅಥವಾ ಮೂತ್ರದಲ್ಲಿ ಉರಿ ಆಗುವಂಥದ್ದು ಇದೆಲ್ಲ ಸಮಸ್ಯೆಗಳು ಗುಣ ಆಗ್ತದೆ. ಹೌದು, ಮೂತ್ರ ಸಂಬಂಧಿ ಸಮಸ್ಯೆಗಳಲ್ಲಿ ಈ ಒಂದು ಮೂಲಂಗಿ ಸೊಪ್ಪಿನ ರಸ ತುಂಬಾ ಸಹಕಾರಿಯಾಗುತ್ತೆ. ಹಾಗಾಗಿ ಪ್ರತಿನಿತ್ಯ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 4 ಚಮಚದಷ್ಟು ಮೂಲಂಗಿ ರಸವನ್ನ ನೀವೆಲ್ಲರೂ ಸೇವಿಸಿ. ಯಾರಿಗೆ ಈ ಒಂದು ಪ್ರಾಬ್ಲಮ್ ಇದೆ ಅಂಥವರಿಗೆ ಇದು ತುಂಬಾ ಉಪಯೋಗ ಆಗ್ಲಿಕ್ಕಿದೆ. ಸೊ ಸರಳವಾಗಿ ಮೂಲಂಗಿಯನ್ನು ನೀವು ಮನೆಗೆ ತಂದಿರ್ತೀರಿ, ಮನೆಯಲ್ಲೇ ಮಾಡ್ಕೊಳ್ಬಹುದಾದಂತದ್ದು ಸರಳ ಔಷಧ ಇದು. ಇದನ್ನ ಪ್ರಯತ್ನ ಮಾಡಿ ಈ ಸಮಸ್ಯೆಗಳಿಂದ ದೂರ ಬನ್ನಿ ಅಂತ ಕೇಳ್ಕೊಳ್ತಾ ನಮಸ್ಕಾರ.